ಹಲೋ ಎವ್ರಿವನ್, ಎಲ್ಲರೂ ಹೆಂಗಿದ್ದೀರಾ? ಇನ್ನು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಡೈಲಿ ಬೇಸಿಸ್ ಅಲ್ಲಿ ನ್ಯೂಟ್ರಿಷನ್ ಬಗ್ಗೆ ಇರೋ ಪ್ರಾಡಕ್ಟ್ಸ್ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಇದ್ದೀನಿ. ಇವತ್ತು ನಮ್ಮ ಚಾನಲ್ ಅಲ್ಲಿ ನೀವು ವೈಟ್ ಲಾಸ್ಗೆ ವೈಟ್ ನ ಹೆಂಗೆ ಬೇಗ ಈಸಿಯಾಗಿ ಕಮ್ಮಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ವರ್ಗು ನೋಡಿ, ಆಗ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ನೀವು ಹರ್ಬಲೈಫ್ ಫುಡ್ ತಗೊಂಡು ವೈಟ್ ಲಾಸ್ ಮಾಡ್ತಿರ್ತೀರಾ, ಬಟ್ ನೀವು ಫಾರ್ಮುಲಾ 1 ಜೊತೆ ಪ್ರೋಟೀನ್ ನ ಸೇರಿಸಿ ತಗೊಳ್ತಿರ್ತೀರಾ. ನೀವು ಫಾರ್ಮುಲಾ 1 ಜೊತೆ ಪ್ರೋಟೀನ್ ನ ತಗೊಂಡು ಪರ್ ಮಂತ್ 4 to 5 kg ಮಾತ್ರ ವೈಟ್ ಲಾಸ್ ಆಗ್ತೀರಾ. ಇನ್ನ ಸ್ವಲ್ಪ ಜನ ಫಾರ್ಮುಲಾ 1 ಜೊತೆ ಆಕ್ಟಿವ್ ಫೈಬರ್ ನ ಮಾರ್ನಿಂಗ್ ಅಂಡ್ ನೈಟ್ ತಗೊಳ್ತೀರಾ. ಈ ಆಕ್ಟಿವ್ ಫೈಬರ್ ನ ಫಾರ್ಮುಲಾ ಜೊತೆ ತಗೊಂಡ್ರೆ ನಿಮ್ಗೆ 5 to 6 kg ಪರ್ ಮಂತ್ ಗೆ ವೈಟ್ ಲಾಸ್ ಮಾಡ್ತೀರಾ. ಈಗ ನಿಮ್ಗೆ ಒಂದು ಡೌಟ್ ಬರುತ್ತೆ, ಪ್ರೋಟೀನ್ ತಗೊಂಡ್ರೆ 4 to 5 kg ವೈಟ್ ಲಾಸ್ ಆಗುತ್ತೆ, ಆದ್ರೆ ಆಕ್ಟಿವ್ ಫೈಬರ್ ನ ತಗೊಂಡ್ರೆ 6 to 7 kg ತನಕ ವೈಟ್ ಲಾಸ್ ಆಗುತ್ತೆ ಅಂತ. ನಾನ್ ನಿಮ್ಗೆ ಈ ಡೌಟ್ ನ ಕ್ಲಿಯರ್ ಮಾಡ್ತೀನಿ. ಬನ್ನಿ, ನೀವು ಡೈಲಿ ಬೇಸಿಸ್ ಅಲ್ಲಿ ಪ್ರೋಟೀನ್ ಮಾತ್ರ ತಗೊಳ್ತೀರಾ, ಇಲ್ಲ ಅಂದ್ರೆ ಆಕ್ಟಿವ್ ಫೈಬರ್ ನ ಡೈಲಿ ಬೇಸಿಸ್ ಅಲ್ಲಿ ತಗೊಳ್ತೀರಾ? ನಾನ್ ನಿಮ್ಗೆ ಆಕ್ಟಿವ್ ಫೈಬರ್ ಅಂಡ್ ಪ್ರೋಟೀನ್ ನ ಕಂಬೈನ್ ಮಾಡಿ ತಗೊಂಡು ಮಂತ್ಲಿ ಅಪ್ ಟು 6 kg ವರೆಗೂ ಹೆಂಗ್ ವೈಟ್ ಲಾಸ್ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋನ ಕರೆಕ್ಟ್ ಆಗಿ ನೋಡಿ, ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ನೀವು ವೈಟ್ ಲಾಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಬಾಡಿಗೆ ಆಕ್ಟಿವ್ ಫೈಬರ್ ಮತ್ತೆ ಪ್ರೋಟೀನ್ ತುಂಬಾನೇ ಇಂಪಾರ್ಟೆಂಟ್. ಫಸ್ಟ್ ನೀವು ವೈಟ್ ಲಾಸ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಬಾಡಿಗೆ ಏನ್ ಬೇಕು ಅಂತ ತಿಳ್ಕೋಬೇಕು. ನೀವು ಫೈಬರ್ ನ ಹೆಂಗ್ ತಗೋಬೇಕು ಮತ್ತೆ ಪ್ರೋಟೀನ್ ನ ಯಾವಾಗ ತಗೋಬೇಕು ಅಂತ ಗೊತ್ತಿಲ್ಲದೆ ತಗೊಳ್ತಿದ್ದೀರಾ. ನೀವು ನೈಟ್ ಅಲ್ಲಿ ಪ್ರೋಟೀನ್ ನ ತಗೊಳ್ತೀರಾ ಅಂಡ್ ಆಕ್ಟಿವ್ ಫೈಬರ್ ನ ಮಾರ್ನಿಂಗ್ ಫಾರ್ಮುಲಾ 1 ಜೊತೆ ತಗೊಳ್ತೀರಾ. ನಿಮ್ಗೆ ಈ ತರ ಶೇಕ್ ನ ನೀವು ತಗೊಳ್ಳೋವಾಗ ನಿಮ್ಗೆ ಏನು ರಿಸಲ್ಟ್ ಸಿಗಲ್ಲ. ನೀವು ಮಾರ್ನಿಂಗ್ ಪ್ರೋಟೀನ್ ನ ಫಾರ್ಮುಲಾ ಜೊತೆ ತಗೊಳ್ಳಿ. ಸೊ ನೀವು ಪ್ರೋಟೀನ್ ನ ನೈಟ್ ತಗೊಂಡ್ರೆ ನೀರ್ನ ಕರೆಕ್ಟ್ ಆಗಿ ಕುಡಿಬೇಕು. ನಾವು ನೈಟ್ ಅಲ್ಲಿ ನೀರ್ ಕುಡಿಯಕ್ಕಾಗಲ್ಲ. ಸೊ ಪ್ರೋಟೀನ್ ನ ಆದಷ್ಟು ನಿಮ್ಮ ಬೆಳಗ್ಗೆ ಫಾರ್ಮುಲಾ ಜೊತೆಗೆ ಶೇಕ್ ಮಾಡಿ ಕುಡಿರಿ. ಅಂಡ್ ನೀವು ಈವ್ನಿಂಗ್ ಆಕ್ಟಿವ್ ಫೈಬರ್ ನ ಫಾರ್ಮುಲಾ 1 ಜೊತೆ ತಗೊಳ್ಳಿ. ನಾನು ಹೇಳಿದ ರೊಟೀನ್ ನ ಫಾಲೋ ಮಾಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ತುಂಬಾ ಜನ ಹೇಳ್ತೀರಾ ಹರ್ಬಲ್ ಲೈಫ್ ಫುಡ್ ತಗೊಂಡು ವೈಟ್ ಲಾಸ್ ಮಾಡ್ಕೊಂಡೆ, ಸ್ವಲ್ಪ ದಿನ ಬಿಟ್ಟು ನಾನು ವೈಟ್ ಗೈನ್ ಆಗ್ಬಿಟ್ಟೆ ಅಂತ. ನೀವು ಈ ತರ ಫಾಲೋ ಮಾಡಿ ನೋಡಿ, ನಿಮ್ಮ ವೈಟ್ ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಆಗುತ್ತೆ. ಸೊ ನಿಮ್ಗೆ ಆಕ್ಟಿವ್ ಫೈಬರ್ ಬಗ್ಗೆ ಅಂಡ್ ಪ್ರೋಟೀನ್ ಬಗ್ಗೆ ಇನ್ನ ಮೋರ್ ಇನ್ಫಾರ್ಮೇಶನ್ ತಿಳ್ಕೋಬೇಕು ಅಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಗೈಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬನ್ನಿ, ಶೇಕ್ ನ ಹೆಂಗ್ ಪ್ರಿಪೇರ್ ಮಾಡೋದಂತ ಹೇಳ್ತೀನಿ. ಫಸ್ಟ್ ಮಾರ್ನಿಂಗ್ ಹೆಂಗ್ ಶೇಕ್ ಪ್ರಿಪೇರ್ ಮಾಡೋದು ಅಂದ್ರೆ, ನೀವು ಶೇಕ್ ನ ಸ್ಕಿಮ್ಡ್ ಮಿಲ್ಕ್ ಅಲ್ಲಿ ಇಲ್ಲ ಅಂದ್ರೆ ಗುಡ್ ಲೈಫ್ ಮಿಲ್ಕ್ ಅಲ್ಲಿ ಪ್ರಿಪೇರ್ ಮಾಡ್ತಿರ್ತೀರಾ. ಆದ್ರೆ ನೀವು ಮಿಲ್ಕ್ ಅಲ್ಲಿ ಶೇಕ್ ಪ್ರಿಪೇರ್ ಮಾಡಿ ಕುಡಿತಾ ಇದ್ರೆ ಆ ತಪ್ಪನ ಇನ್ ಮುಂದೆ ಮಾಡಕ್ ಹೋಗ್ಬೇಡಿ. ಮಿಲ್ಕ್ ಅಲ್ಲಿ ನೀವು ಶೇಕ್ ಮಾಡಿ ಕುಡಿದ್ರೆ ನಿಮ್ಗೆ ವೈಟ್ ಲಾಸ್ ಆಗೋದು ತುಂಬಾನೇ ಕಷ್ಟ. ಸೊ ಫಸ್ಟ್ ನೀವು ಒಂದು 300 ml ಆಫ್ ವಾಟರ್ ತಗೊಳ್ರಿ, 2 ಸ್ಕೂಪ್ ಆಫ್ ಶೇಕ್ ಮೇಟ್ ನ ತಗೊಳ್ಳಿ ಅಂಡ್ ಫಾರ್ಮುಲಾ 1 ಅಲ್ಲಿ 3 ಸ್ಕೂಪ್ ತಗೊಳ್ರಿ. ಪ್ರೋಟೀನ್ ಅಲ್ಲಿ 1 ಸ್ಕೂಪ್ ನ ಆಡ್ ಮಾಡ್ಕೊಳ್ಳಿ ಅಂಡ್ ಒಂದು 15 to 20 ಸೆಕೆಂಡ್ ಮಾತ್ರ ಚೆನ್ನಾಗಿ ಬ್ಲೆಂಡ್ ಮಾಡಿ, ನಿಮ್ಮ ಶೇಕ್ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ನೈಟ್ ಹೆಂಗೆ ಶೇಕ್ ಮಾಡೋಣ ಅಂತ ನೋಡೋಣ. 300 ml ಆಫ್ ವಾಟರ್ ಅಲ್ಲಿ 2 ಸ್ಕೂಪ್ ಆಫ್ ಶೇಕ್ ಮೇಟ್, ಫಾರ್ಮಾ 1 ಅಲ್ಲಿ 3 ಸ್ಕೂಪ್ ತಗೊಳ್ರಿ ಅಂಡ್ ಆಕ್ಟಿವ್ ಫೈಬರ್ ಅಲ್ಲಿ 1 ಸ್ಕೂಪ್ ತಗೊಳ್ರಿ, ಇಲ್ಲ ಅಂದ್ರೆ ಹಾಫ್ ಸ್ಕೂಪ್ ನ ತಗೊಳ್ರಿ. ನಿಮ್ಮ ಶೇಕ್ ಪ್ರಿಪೇರ್ ಆಗುತ್ತೆ. ಸೊ ಈ ರೊಟೀನ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ರಿ, ನಿಮ್ಮ ವೈಟ್ ಲಾಸ್ ಸೂಪರ್ ಆಗಿರುತ್ತೆ ಅಂಡ್ ಸೂಪರ್ ಆಗಿ ರಿಸಲ್ಟ್ ಇರುತ್ತೆ. ಸೊ ನೀವು ವೈಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ಈ ಪ್ರಾಡಕ್ಟ್ ನ ಎಲ್ಲಿ ತಗೊಳ್ಳೋದು ಹೆಂಗ್ ತಗೊಳ್ಳೋದು ಅಂತ ನಿಮ್ಗೆ ಡೌಟ್ ಇದ್ರೆ ಮರಿದಲ್ಲೇ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡಿ ಗೈಡ್ ಮಾಡ್ತೀನಿ. ಓಕೆ ವ್ಯೂವರ್ಸ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.